ಲಕ್ಷ್ಮೀ ದೇವಸ್ಥಾನದಲ್ಲಿ ನೀವೇನ್ ನೋಡ್ತೀರೋ ಒಂದು ಗೂಡಲ್ಲಿರೋ ಅಂತ ಶಂಕು ಚಕ್ರ ನಾಮ ಗದಾಸ್ತೆ ಶಂಖಚಕ್ರ ಅದನ್ನ ಯಾರು ಉದ್ಭವ ಆಗಿಲ್ಲ, ಕೆತ್ತನೆ ಮಾಡಿಲ್ಲ. ಸಾಕ್ಷಾತ್ ಲಕ್ಷ್ಮಿನೇ ಬಂದು ಕೂತಿರೋ ಅಂತ ವಿಗ್ರಹ ಅದು. ಯಾರಿಗೆ ಅಂದ್ರೆ ಅಬ್ಬಯ್ಯ ಅನ್ನೋರು ಒಬ್ರು ಇದ್ರು. ಈ ಊರು ಗೊರವನಹಳ್ಳಿಯಿಂದ ಪಕ್ಕದ ನರಸೇನಪಾಳ್ಯ ಅಂತ ಇತ್ತು. ಅಬ್ಬಯ್ಯ ಅಂತ ಇದ್ರು. ಅವರು ಅಶ್ರು ವಂಶಸ್ಥರಿಗೆ ದನ ಮೇಯಿಸ್ಬೇಕಾದ್ರೆ ಅಲ್ಲಿ ಒಂದು ಕಟ್ಟೆ ಇದೆ, ನೀರು ತುಂಬಾ ಅಂತ ಕೆರೆ ಅಂತೀವಿ. ಆ ಕೆರೆ ಒಳಗಡೆ ಒಂದು ಹೆಣ್ಣು ಧ್ವನಿ ಬಂದು, ಅಬ್ಬಯ್ಯ ನಾನು ನಿಮ್ ಮನೆಗ್ ಬರ್ತೀನಿ ಕರ್ಕೊಂಡೋಗು ಅಂತ ಕೇಳ್ತಾ ಇದ್ರು. ಆ ಕೇಳ್ತಾ ಇರ್ಬೇಕಾದ್ರೆ ಅವ್ರು ನಮ್ಮ ಅಮ್ಮನ್ ಕೇಳ್ಕೊಂಡ್ ಬರ್ತೀನಿ ಅಂತ ಹೇಳಿ ಬಂದ್ಬಿಡೋರು. ಹೀಗೆ ಕಳಿತಾ ಒಂದ್ ತಿಂಗಳು ಕಳೆದಾದ್ರು ಅವ್ರ ಅಮ್ಮನ ಅವ್ರು ಕೇಳ್ಕೊಂಡ್ ಬರ್ಲಿಲ್ಲ. ಒಂದಿನ ಸಾಕ್ಷಾತ್ ಲಕ್ಷ್ಮಿನೇ, ಏನಬ್ಬಯ್ಯ ನಿಮ್ ಮನೆ ಕರ್ಕೊಂಡೋಗಲ್ವಾ, ನಿಮ್ಮ ಅಮ್ಮನ್ ಕೇಳಲಿಲ್ವಾ ಅಂತ. ಇಲ್ಲಮ್ಮ ನನ್ ಮನೆಗೆ ಹೋದ್ರು ಮರ್ತೋಗ್ತಾ ಇದೆ ಅಂತ. ಅದಕ್ಕೆ ಒಂದಿಡೀ ಜೇಡಿ ಮಣ್ಣನ್ನ ನಿನ್ನ ಟವಲ್ ಅಲ್ಲಿ ಕಟ್ಕೊಂಡು ಹೋಗು, ಜ್ಞಾಪಕ ಬರುತ್ತೆ ನಿನ್ಗೆ, ಅವಾಗ ಏನು ಅಂತ ಕೇಳು ಅಂತ. ಅವಾಗ ಸಾಯಂಕಾಲ ಮನೆಗೆ ಹೋಗಿ ಹೇಳ್ತಾರೆ, ಯಾಕಪ್ಪ ಲೇಟ್ ಆಯ್ತು, ಏನಿದ್ರು ಮಹಿಮೆ, ಏನ್ ತಂದಿದ್ಯಾ ಅಂತ. ಇಲ್ಲಮ್ಮ ಇದು ತಿನ್ನೋದಲ್ಲ, ಒಂದಿಡೀ ಜೇಡಿ ಮಣ್ಣು ಇರೋದು, ಹಾಗಾಗಿ ಇದನ್ನ ಒಂದು ಕೆರೆಯಲ್ಲಿ ಒಂದು ಹೆಣ್ಣು ಧ್ವನಿ ನನ್ನನ್ನ ನಿಮ್ ಮನೆ ಕರ್ಕೊಂಡು ಹೋಗು ಅಂತ ಕೇಳ್ತಾ ಇದೆ. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲಮ್ಮ, ದಿನ ಮರ್ತೋಗ್ತಾ ಇತ್ತು. ಇವತ್ತು ಅದೇ ಹೆಣ್ಣು ಧ್ವನಿ ಒಂದಿಡೀ ಜೇಡಿ ಮಣ್ಣು ಕರ್ಕೊಂಡು ಹೋಗು ಅಂತ ಹೇಳಿದೆ ಅಂತ ಹೇಳಿದ್ರು. ಹೇಳಿರಂತ ಸಂದರ್ಭದಲ್ಲಿ ಸರಿ ನಾಳೆ ಹೋದಾಗ ಕೇಳ್ಕೊಂಡ್ ಬರ್ತೀನಿ ಅಂತ ಅವ್ರು ಬಂದಾಗ ತಿರ್ಗಾ ಅದೇ ಧ್ವನಿ ಕೇಳಿಸುತ್ತ ಅವ್ರಿಗೆ ನೀರ್ ಕುಡಿಯಕ್ ಹೋದಾಗ. ಏನಪ್ಪಾ ನಿಮ್ಮ ಅಮ್ಮನ್ ಕೇಳ್ಕೊಂಡ್ ಬಂದ, ಕರ್ಕೊಂಡ್ ಹೋದ ಅಂತ. ಕರ್ಕೊಂಡ್ ಹೋಗ್ತೀನಮ್ಮ, ಹೇಳಿದ್ರು ಕರ್ಕೊಂಬ ಅಂತ. ಆದ್ರೆ ದೆವ್ವ ಪೀಡೆ ಪಿಚಾಚಿ ಆದ್ರೆ ಬರ್ಬೇಡ, ಮಹಾಲಕ್ಷ್ಮಿ ಆಗಿ ಬರಂಗಿದ್ರೆ ನಮ್ಮ ಮನೆಗ್ ಬಾ ಅಂತ ಕೇಳಿದಾರ ನಮ್ಮಮ್ಮ ಅಂತ. ನಾನ್ ಮಹಾಲಕ್ಷ್ಮಿ ಆಗೇ ಬರ್ತೀನಪ್ಪ ಅಂತ ಹೇಳ್ತಾರ. ಸರಿ ಅವಾಗ ಹೆಂಗ್ ಬರ್ತೀಯ ತಾಯಿ ಅಂತ ಕೇಳಿದಾಗ, ನಿನ್ನ ವಸ್ತ್ರವನ್ನ ಲಾಸ್ಟ್ ದಂಡೆ ಹತ್ರ ನಾನು ಅದ್ರಲ್ಲಿ ಬಂದ್ ಶಿಲೆಯಾಗಿ ಕುತ್ಕೊಂತೀನಿ ಅಂತ. ಅವಾಗ ಆ ಶಿಲೆಯಲ್ಲಿ ನಾಮ, ಶಂಕು ಚಕ್ರ ಮತ್ತೆ ಮೂಗು, ಕಿವಿ ಇಷ್ಟು ಮಾತ್ರ ಇದೆ. ಆ ಶಿಲೆನ ಬಂದು ಕುತ್ಕೊಂಡಾಗ ಅವ್ರ ಮನೆಗ್ ತಗೊಂಡ್ಬರ್ತಾರೆ. ಅವ್ರ ಬಡಸ್ತನ ಎಲ್ಲ ನಿವಾರಣೆ ಆಗತ್ತೆ. ಅವರು ಅಕ್ಕಪಕ್ಕದಳ್ಳಿಗೆಲ್ಲ ಸಹಾಯ ಮಾಡ್ತಾರೆ. ಹೀಗೆ ಕಾಲಕ್ರಮೇಣ ಅವ್ರ ಮನೇಲೆಲ್ಲ ತೀರೋದ್ಮೇಲೆ ಅವ್ರ ಮನೇಲಿ ಅಮಂಗಳ ಆಗತ್ತೆ. ಆ ಅಮಂಗಳ ಆದ ಸಂದರ್ಭದಲ್ಲಿ ಲಕ್ಷ್ಮಿ ಇರಲ್ಲ ಅಂತ ಹೊರಟ್ಬಿಡ್ತಾರೆ. ಅವಾಗ ಆ ಅಬ್ಬಯ್ಯನ ತಮ್ಮ ತೋಟದಪ್ಪ ಇರ್ತಾರೆ. ಆ ತೋಟದಪ್ಪ ಕೇಳ್ಕೊಂತಾರೆ, ಅಮ್ಮ ತಾಯಿ ಇಲ್ಲಿ ಬಿಟ್ಟು ಎಲ್ಲೂ ಹೋಗ್ಬೇಡ, ನಮ್ಮ ಮನೆ ಬಿಟ್ಟು ಅಂದಾಗ, ಇಲ್ಲಪ್ಪ ನಿಮ್ ಮನೇಲಿ ಅಮಂಗಳ ಆಗಿದೆ, ಹಾಗಾಗಿ ನಾನು ಬೇರೆ ಕಡೆ ಹೋಗಿ ನಿರ್ಧಾರ ಮಾಡಿದೀನಿ ಅಂದಾಗ, ಬೇಡ ತಾಯಿ ಇಲ್ಲೇ ಪಕ್ಕದೂರಲ್ಲಿ ಗೊರವನಹಳ್ಳಿ ಇರುವಂತೆ ಅಂದಾಗ, ಆಯ್ತು. ಆ ತಾಯಿನೇ ಹೇಳ್ತಾಳೆ, ಪಕ್ಕದಲ್ಲಿ ಗೊರವನಹಳ್ಳಿ ಅಂತ ಇದೆ, ಅಲ್ಲಿ ನೆಲೆ ಮಾಡೋದನ್ನ ನಾನು ಅಲ್ಲಿಗೆ ಹೋಗ್ತೀನಿ ಅಂತ. ಹೇಗ್ ನೆಲೆ ಮಾಡ್ಬೇಕು ಅಂದಾಗ, ಒಂದು ಗೂಡಲ್ಲಿ ಜೇಡಿ ಮಣ್ಣು ಎರಡರಲ್ಲಿ ನನ್ನ ಗುಡಿ ಕಟ್ಟಬೇಕು ಅಂತ ಹೇಳ್ತಾರೆ. ಅದೇ ತರ ಅವ್ರು ಗುಡಿನ ಕಟ್ತಾರೆ. ಗುಡಿ ಕಟ್ಟಿರೋಂತ ಸಂದರ್ಭದಲ್ಲಿ ಸ್ವಲ್ಪ ದಿನ ಪೂಜೆ ಮಾಡ್ತಾರೆ. ಆ ಕಾಲಕ್ರಮೇಣ ಅವರು ತೀರೋಗ್ತಾರೆ ತೋಟದಪ್ಪ. ಆಮೇಲೆ ಯಾರು ನೋಡ್ಕೊಂಡಿರಲ್ಲ, ಇದು ಬೆಟ್ಟ ಗುಡ್ಡದ ಜಾಗ, ಯಾರು ಬರಲ್ಲ. ಈ ಊರಿಗೆ ಸುಬ್ರಹ್ಮಣ್ಯ ಅಂತ ಒಬ್ರು ಶಾನ್ಭೋಗ್ರು ಇರ್ತಾರೆ, ಗೊರವನಹಳ್ಳಿಗೆ ಪಕ್ಕದೂರವ್ರಿಗೆ ಎಲ್ಲ. ಅವರು ಸೊಸೆಯಾಗಿ ಕಮಲಮ್ಮನವ್ರು ಬರ್ತಾರೆ. ಈಗ ನಾವೇನ್ ಬೃಂದಾವನದಲ್ಲಿ ನೋಡ್ತಾ ಇದೀವಿ ಫೋಟೋದಲ್ಲಿ, ಅವರು ಸೊಸೆಯಾಗಿ ಬರ್ತಾರೆ ಈ ಊರಿಗೆ ಸೊಸೆಯಾಗಿ ಬಂದ ಸಮಯದಲ್ಲಿ ಸುಮಾರು ವರ್ಷ ಅವರು ಮಾಡ್ತಿರ್ತಾರೆ. ಅವ್ರ ಗರ್ಭಿಣಿ ಸಮಯದಲ್ಲಿ ಅವರು ಸೀರೆ ತರಕ್ಕಿಂತ ಅವ್ರ ಯಜಮಾನರಿಗೆ ದುಡ್ಡು ಕೊಟ್ಟು ಕಳಿಸ್ತಾರೆ. ಅವಾಗ 4 ಆಣೆನ 50 ಪೈಸೆನ ಕೊಟ್ಟು ಕಳಿಸ್ತಾರೆ ಸೀರೆ ತಗೊಂಡ್ಬರ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಯಾರ ಕಾಶಿ ಯಾತ್ರೆಗೆ ಹೋಗ್ತಿದ್ದಾರೆ ಅಂತ ಅವ್ರ ಜೊತೆ ಹೊರಟೋಗ್ತಾರೆ. ಅವ್ರು ಹೋದ್ಮೇಲೆ ಇಲ್ಲಿ ಬರಲ್ಲ, ಇವ್ರು ನಾಳೆ ಬರ್ತಾರೆ ಇವತ್ತು ಬರ್ತಾರೆ ಅಂದ್ರೆ ಒಂದು ವಾರ ಆದ್ರೂ ಬರಲ್ಲ. ಆಮೇಲೆ ಯಾರನ್ನ ಕೋರ್ಟಿಗೆರಲ್ಲಿ ಕೇಳ್ತಾರೆ, ಯಾಕೆ ಇವಾಗಿನ ತರ ನಮ್ಗೆ ಕಮ್ಯುನಿಕೇಶನ್ ಇಲ್ಲ. ಅವಾಗ ಫೋನ್ ಮಾಡೋದಾಗ್ಲಿ, ಬಸ್ಸೋ ಗಾಡಿನ ಇತ್ತು, ಯಾರನ್ನ ಹೋಗಿ ಕೇಳ್ಕೊಂಡ್ ಬರಕ್ಕೆ ಆಗ್ತಿರ್ಲಿಲ್ಲ. ಅವ್ರು ಬರೋವರೆಗೂ ಕಾಯ್ಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ಅವ್ರು ಯಾರೋ ಬಂದು ಅವ್ರ ತವ್ರ ಮನೆಯಿಂದ ಕರ್ಕೊಂಡು ಹೋಗ್ತಾರೆ. ಅವ್ರ ತವ್ರ ಮನೆ ಬಂದು ಮಧುಗಿರಿಯಿಂದ ಆಚೆ ಕೊಡಗೆಹಳ್ಳಿ ಇಂತಿದೆ, ಅಲ್ಲಿ ಅವ್ರ ತವ್ರ ಮನೆ. ಅವ್ರು ಪ್ರೆಗ್ನೆಂಟ್ ಬಿಮ್ಮನ್ಸಿ ಆಗಿರೋದ್ರಿಂದ ಅವ್ರನ್ನ ಕರ್ಕೊಂಡೋಗಿ ಡೆಲಿವರಿ ಆಗತ್ತೆ. ಡೆಲಿವರಿ ಆಗಿ 5 ವರ್ಷ 10 ವರ್ಷ ಆದ್ರೂ ಅವ್ರ ಯಜಮಾನ್ರು ಬರೋದಿಲ್ಲ. ಕೊನೆಗೆ ಅವ್ರ ಗಂಡ ಅವ್ರ ತವ್ರ ಮನೇಲಿ ಇರಕ್ ಬೇಜಾರಾಗಿ, ನಮ್ಮ ಗಂಡನ ಮನೆಗೆ ಬರ್ತೀನಿ ಅಂತ ಗೊರವನಹಳ್ಳಿಗೆ ಬಂದ್ಬಿಡ್ತಾರೆ. ಇಲ್ಲಿಗೆ ಬಂದ್ರೆ ಅವ್ರದವ್ರ ಮನೆ ಇರುತ್ತೆ, ಮನೆ ಕೂಡ ಇರಲ್ಲ. ಆ ಮನೇಲಿ ಯಾರೋ ಇದಾಗಿರ್ತಾರೆ. ಆಮೇಲೆ ಒಂದು ಗುಡಿಸ್ಲು ಕಟ್ಕೊಂಡು ದಿನ ಕೂಲಿ ಕೆಲಸ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಕೂಲಿ ಕೆಲಸ ಮಾಡ್ಕೊಂಡ್ ಬರ್ಬೇಕಾದ್ರೆ ಒಂದಿನ ಆ ಕಡೆಯಿಂದ ಬರ್ತಾರೆ. ಆ ಕಡೆಯಿಂದ ಬರ್ಬೇಕಾದ್ರೆ ಹೆಣ್ದೋರಿ ಕೇಳಿಸುತ್ತೆ, ಕಮಲಮ್ಮ ನಿಂತ್ಕೋ ಅಂತ. ಅಜ್ಜಿ ನೋಡ್ತಾರೆ ಆ ಕಡೆ ಈ ಕಡೆ, ಅವ್ರಿಗೆಲ್ಲ ಭಯ ಆಗ್ಬಿಡುತ್ತೆ. ಇದೇನು ಕಾಡ್ ತರ ಇದೆ, ಇಲ್ಲಿ ಯಾರೋ ಕರೀತಿದ್ದಾರೆ, ನನ್ಗೆ ಯಾಕಪ್ಪ ಅಂತ ವಾಪಸ್ ಬಂದ್ಬಿಡ್ತಾರೆ. ಆ ಕಡೆ ಹೋದಾಗೆಲ್ಲ ಅವ್ರಿಗೆ ಅದೇ ಧ್ವನಿ ಕೇಳಿಸುತ್ತೆ, ಕಮಲಮ್ಮ ನಿಂತ್ಕೋ ಅಂತ. ಅಜ್ಜಿ ಒಂದಿನ ಧೈರ್ಯ ಮಾಡಿ ಯಾರು ಕರೀತಾರೆ ನೋಡೋಣ ಅಂತ ಒಳಗಡೆ ಹೋಗ್ತಾರೆ. ಒಂದು ಕುಡ್ಲಿ ಇಟ್ಕೊಂಡು ಅಲ್ಲೆಲ್ಲ ಮುಳ್ಳುಗಳ ಗಿಡ ಬೆಳ್ಕೊಂಡ್ಬಿಟ್ಟಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ ಮುಂದಕ್ಕೆ. ಆ ಮುಂದೆ ಕ್ಲೀನ್ ಮಾಡ್ಕೊಂಡು ಹೋದಾಗ ಒಂದ್ ಗೋಡೆ ಕಾಣಿಸುತ್ತೆ. ಎಲ್ಲಮ್ಮ ಇಲ್ಲಿ ಕರ್ದೆ, ಇಲ್ಲಿ ಯಾರು ಇಲ್ಲ, ಒಂದ್ ಗೋಡೆ ಮಾತ್ರ ಇದೆ ಅಂತ. ಇಲ್ಲ ನಾನು ಇಲ್ಲೇ ಇದ್ದೀನಿ ನೋಡು ಅಂತ.
ನೀನ್ ಯಾವ್ದೋ ಪೀಡೆ ಪಿಚಾಚಿ ಇರ್ಬೇಕು, ಸುಮ್ನೆ ನನ್ನ ಇದನ್ ಮಾಡ್ತಿದ್ಯಾ, ಅಲ್ಲಿ ನೋಡಿದ್ರೆ ಕರ್ದೆ ಬಾ ಅಂತ, ಇಲ್ಲಿ ನೋಡಿದ್ರೆ ಯಾರು ಇಲ್ಲ. ಇಲ್ಲ, ನಾನು ಸಾಕ್ಷಾತ್ ಲಕ್ಷ್ಮಿ ಅಂತೇಳಿ ಅಜ್ಜಿಗೆ ಲಕ್ಷ್ಮಿಯವ್ರು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆದಾಗ ನೋಡ್ತಾರೆ, ಏನಮ್ಮ ತಾಯಿ, ಯಾಕವ್ವ ಈ ತರ ಬಂದಿದ್ಯಾ ಅಂದಾಗ, ನೀನು ನನಗೆ ಪೂಜೆ ಮಾಡ್ಬೇಕು, ನೀನು ಇಷ್ಟು ವರ್ಷ ಬರ್ಲಿ ಅಂತ ನಾನು ಕಾಯ್ತಾ ಇದ್ದೆ ಅಲ್ಲಿ. ಅವಾಗ ನನಗೆ ಬಂದು ನಿಮ್ಗೆ ಏನ್ ಕತೆ ಹೇಳಿದೆ ಅಬ್ಬಯ್ಯ ಅನ್ನೋರು, ಆ ಕತೆ ಲಕ್ಷ್ಮಿ ಕಮಲಮ್ಮನವ್ರಿಗೆ ಹೇಳಿರೋದು, ಅಜ್ಜಿಯವರು ನಮಗ್ ಹೇಳಿರೋ ಅಂತ ಸಾರ್ವಜನಿಕರಿಗೆ. ಹಾಗಾಗಿ ಆ ಕಥೆನ ಹೇಳಿ ಏನ್ ಮಾಡ್ಬೇಕು ಅಂತ ಅಜ್ಜಿ ಕೇಳುತ್ತೆ. ನಾನು ಪೂಜೆ ಮಾಡ್ಕೊಂಡು ಹೋಗಮ್ಮ ಅನ್ನೋದು. ಅಜ್ಜಿಯವ್ರು ಹೇಳ್ತಾರೆ, ನೋಡಮ್ಮ, ನಾನೇ ದಿನ ಕೂಲಿ ಕೆಲಸ ಮಾಡ್ಕೊಂಡು ಊಟ ಮಾಡ್ಕೊಂಡಿದ್ದೀನಿ, ಒಂದೊತ್ತು ಸಿಕ್ಕಿದ್ರೆ ಒಂದೊತ್ತು ಸಿಗೋದಿಲ್ಲ ನನಗೆ. ಹಾಗಾಗಿ ನೀನ್ ಪೂಜೆ ಮಾಡೋದ್ರೆ ನನ್ನ ಹತ್ರ ಶಕ್ತಿ ಇಲ್ಲ ಅಂತ ಕೇಳ್ತಾರೆ. ಅವಾಗ ಏನ್ ಮಾಡ್ತಾರೆ, ಅಜ್ಜಿ ಲಕ್ಷ್ಮಮ್ಮ ಹೇಳುತ್ತೆ, ಇಲ್ಲ ನಿಂಗೆ ಆಗತ್ತೆ, ಪೂಜೆ ಮಾಡ್ಲೇಬೇಕು. ಆಯ್ತಮ್ಮ, ನನ್ನ ಹತ್ರ ಇರೋ ಅಷ್ಟ್ರಲ್ಲಿ ನಾನು ಪೂಜೆ ಮಾಡ್ತೀನಿ ಅಂತೇಳಿ ಅವತ್ತೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಬಂದು ಬೆಳಗ್ಗೆ ನೀರ್ ತಗೊಂಡೋಗಿ ಸ್ವಲ್ಪ ಹೂವು ಇಟ್ಟು ಒಂದ್ ಗ್ಲಾಸ್ ನೀರ್ ತಗೊಂಡ್ ಹೋಗ್ತಾರೆ. ಒಂದ್ ಗ್ಲಾಸ್ ನೀರ್ ನಿಂಗೆ, ಒಂದ್ ಗ್ಲಾಸ್ ನಾನ್ ನಿಂಗೆ, ಯಾಕೆಂದ್ರೆ ಇವತ್ತು ಕೂಲಿಗೆ ಹೋಗಿಲ್ಲ ತಾಯಿ, ನಂಗೆ ಏನು ಸಿಕ್ಕಿಲ್ಲ, ನಿನ್ ಪೂಜೆ ಮಾಡೋದ್ರಿಂದ ನನಗೆ ಇಷ್ಟೇ ಆಗೋದು ಅಂದಾಗ ಆಯ್ತು ಅಂತ ಅದೇ ತೃಪ್ತಿ ಮಾಡ್ಕೊಂಡು ಹೋದಾಗ, ಇನ್ನೊಂದ್ ದಿನ ಹೋದಾಗ ಮಾನ್ಯ ದಿನ ನೀನು ಪ್ರತಿಯೊಂದು ಹಳ್ಳಿಗೆ ಹೋಗ್ಬಿಟ್ಟು ನನ್ನ ಪ್ರಚಾರ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳ್ತಾರೆ ಲಕ್ಷ್ಮಿ. ಏನಂತ ಪ್ರಚಾರ ಮಾಡ್ಬೇಕು, ನೀನ್ ಅಲ್ಲಿಗೆ ಹೋಗು, ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಒಬ್ಬರ ಮನೆಗೆ ಹೋಗ್ಬಿಟ್ಟು ಅವ್ರ ಕಷ್ಟ ನಿವಾರಣೆ ಆಗಕ್ಕೆ ಒಂದ್ ಇಡೀ ಅಕ್ಕಿ ಒಂದ್ ಕಾಸು ಹಾಕಿ ಲಕ್ಷ್ಮಿ ಹೆಸರಲ್ಲಿ 48 ದಿನ ಪೂಜೆ ಮಾಡಿ ಅಂತ ಹೇಳ್ತಾರೆ. ಅವ್ರ ಮನೇಲೆ ಖರ್ಚಿಲ್ದೇ ಇರೋದು ಒಂದ್ ಇಡೀ ಅಕ್ಕಿ ಒಂದ್ ಕಾಸು ಅವ್ರ ಹೆಸರು ಹೇಳ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು, ನಮ್ಮ ಮನೇಲಿ ಕಷ್ಟ ಇದೆ ತಾಯಿ, ಕೆಲ್ಸ ಇಲ್ಲ, ಕಾರ್ಯ ಇಲ್ಲ ಬೆಳೆ ಬರ್ತಿಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು 48 ದಿನ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರು. ಆ ಪೂಜೆ ವಿಧಾನನ ಪ್ರತಿಯೊಂದು ಊರಿಗೂ ಹಳ್ಳಿಗೂ ಹೇಳ್ಕೊಂಡು ಹೋಗ್ತಾ ಇದ್ರು. ಹೇಳ್ತಾ ಅವ್ರು ಹೇಳಿದ ದಿನಗಳೇ ಮುಗ್ದೋಯ್ತು. 48 ದಿನ ಅಜ್ಜಿದೇ ಆಗೋಯ್ತು ವನವಾಸ. ಕಾಲಕ್ಕೆ ಚಪ್ಪಲಿ ಇರ್ಲಿಲ್ಲ, ಅಡಕೆ ಪಟ್ಟೆ ಕಟ್ಕೊಂಡು ಒಂದ್ ಪಾತ್ರೆ ಇಟ್ಕೊಂಡು ಅವ್ರು ಯಾರ ಮನೇಲಿ ಊಟ ಮಾಡ್ತಿರ್ಲಿಲ್ಲ, ಒಂದ್ ಇಡೀ ಅಕ್ಕಿ ಇಸ್ಕೊಂಡು ಹುಣ್ಸೆಹಣ್ಣು ಗೊಜ್ಜನ್ನ ಮಾಡ್ಕೊಂಡು ತಿನ್ಕೊಂಡು ಪ್ರತಿಯೊಂದು ಹಳ್ಳಿಗೂ ಹೇಳ್ಕೊಂಡ್ ಬರ್ತಾ ಇದ್ರು. ಹೀಗೆ ಬೆಂಗಳೂರು ಸೈಡು ಹಳ್ಳಿಗಳ ಸೈಡ್, ಈ ಕಡೆ ತ್ಯಾಮಗಳು, ಕೋಳಾಲ, ಈ ತರ ಹಳ್ಳಿಗಳು ಏನೇನ್ ಸಿಗುತ್ತೋ ಅವ್ರಿಗೆ ಸಾಧ್ಯವಾದಷ್ಟು ಹೋಗಿ ಹೇಳ್ಕೊಂಡ್ ಬಂದ್ರು. ಅದಾಗೆಲ್ಲ ಮುಗಿಸ್ಕೊಂಡು 48 ದಿನ ಆದ್ಮೇಲೆ ಇರುತ್ತೆ, ಅದನ್ನೇ ಪಾಯಸ ಮಾಡ್ಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡಿ ತಗೊಂತಾರೆ. ನೋಡಮ್ಮ, ನಾಳೆ ಶುಕ್ರವಾರ ಬರ್ಬೇಕಾದ್ರೆ ಒಂದು 40-50 ಜನ ಬರ್ತಾರೆ. ಅವರಿಗೆ ನೀನು ಪ್ರಸಾದ ವಿನಿಯೋಗ ಮಾಡ್ಬೇಕು. ಅಜ್ಜಿ ಕೋಪ ಬಂದ್ಬಿಡುತ್ತೆ, ಈಗ ತಾನೇ ಊರೆಲ್ಲ ಸುತ್ತಿಸ್ ಕರ್ಕೊಂಡ್ ಬಂದಿದ್ಯಾ, ಮೈಕೈ ನೋವು ಮಾಡಿ, ಅದ್ರಲ್ಲಿ ಇವಾಗ 48 ಜನಕ್ಕೆ ಅಡಿಗೆ ಮಾಡುವಂತಿದ್ಯಾ, 48-50 ಜನಕ್ಕೆ ನನ್ನ ಹತ್ರ ಏನೋ ಸಾಮಾನ್ ಇಲ್ಲ ತಾಯಿ, ಕೊಟ್ಟಿರೋ ತಂದು ನೀವತ್ತು ಇರೋದ್ ಅನ್ನ ಮಾಡ್ಕೊಂತೀನಿ, ನಿನ್ಗೂ ಪಾಯಸ ಮಾಡಿ ಇಟ್ಟಿದೀನಿ, ನನಗ್ ಬೇರೆ ಏನಿಲ್ಲ ಅಂತ. ಅವಾಗ ಇಲ್ಲ, ನಿನ್ ಟ್ರಂಕಲ್ ಇದೆ ನೋಡು ಅಂತಾರೆ. ನನ್ ಟ್ರಂಕಲ್ ಏನು ಇಲ್ಲವ, ಹಳೆ ಬಟ್ಟೆ ಇದಾವೆ, ಎರಡು ಬಿಟ್ರೆ ಏನು ಇಲ್ಲ ಅಂತ. ಇಲ್ಲ, ಟ್ರಂಕಲ್ ಇದೆ, ಹೋಗಿ ನೋಡು ಅಂದಾಗ ಟ್ರಂಕಿಗೆ ಬಂದಾಗ ಬೇಳೆ, ಅಕ್ಕಿ, ಸಾಂಬಾರ್ ಪುಡಿ, ಹೆಸರು ಬೇಳೆ ಇದೆಲ್ಲ ಇರುತ್ತೆ ನೋಡಿ. ಅವಾಗ ಅಜ್ಜಿ ಹೋಗಿ ನಮಸ್ಕಾರ ಹಾಕೊಂಡು, ಆಯ್ತು ತಾಯಿ, ನೀನೇ ಲಕ್ಷ್ಮಿ ಇರ್ಬೇಕನ್ನ, ನಾನು ಏನಕ್ಕೆ ಹೆದರ್ಕೋಬೇಕು ಅಂತ ಹೇಳಿ ಅವತ್ತು ಅಜ್ಜಿಯವರು ಶರಣಾಗತಿ ಆಗ್ತಾರೆ. ನೀನ್ ಏನ್ ಮಾಡಿಸ್ತೀಯ, ನಾನು ಅದಕ್ಕೆ ಬದ್ಧ, ನಿನ್ನ ತದ್ವಿರುದ್ಧವಾಗಿ ಏನೂ ಹೇಳೋದಿಲ್ಲ ಅಂತ ಹೇಳಿ ಶರಣಾಗತಿ ಆದಾಗ ಬಂದ ನಂತರ ಶುಕ್ರವಾರ ಅವರಿಗೆ ಪ್ರಸಾದ ಎಲ್ಲ ವಿನಿಯೋಗ ಮಾಡಿ ಪಾಯಸ, ಅನ್ನ, ಕೋಸಂಬರಿಯನ್ನು ಕೊಟ್ಟು ಕಳಿಸ್ತಾರೆ. ಕೊಟ್ಟಾದ್ಮೇಲೆ ಹಿಂಗೆ ಕಾಲಕ್ರಮೇಣ ಜನ ಕೇಳ್ದಂಗೆ ಬರ್ತಾ ಇರ್ತಾರೆ. ಲಕ್ಷ್ಮಿ ಅಜ್ಜಿಗೆ 3 ಪೂಜೆ ವಿಧಾನ ಹೇಳ್ಕೊಡಿ. ಒಂದು, ಮದುವೆ ಆಗಿಲ್ದೇ ಇದ್ರೆ ಕರಿಮಣಿ ಕೊಡಮ್ಮ, ಅವ್ರು ಕರಿಮಣಿನ ಇಟ್ಟು ಪೂಜೆ ಮಾಡ್ಲಿ 48 ದಿನ, ಅಷ್ಟರಲ್ಲಿ ಅವ್ರಿಗೆ ಮದುವೆ ಸೆಟ್ ಆಗತ್ತೆ ಅಂತ ಹೇಳ್ತೀವಿ. ಎರಡನೇದು, ಇಡೀ ಅಕ್ಕಿ ಪೂಜೆ. ಅದು ನಿಮಗ್ ಮೊದ್ಲೇ ಹೇಳಿದೀನಿ. ಇಡೀ ಅಕ್ಕಿ ಪೂಜೆ, ನಿಮ್ಗೆ ಏನೇ ತೊಂದರೆ ಇದ್ರು ನಿಮ್ಮ ಮನೇಲಿ ಹಣಕಾಸಲ್ಲಾಗ್ಲಿ, ಯಜಮಾನ್ರ ಮಾತು ಕೇಳದೆ ಇರ್ಲಿ, ಮಕ್ಳು ಕೇಳದೆ ಇರ್ಲಿ, ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದ್ರು ಒಂದ್ ಇಡೀ ಅಕ್ಕಿ ಕಾಸು ನಿಮ್ ಮನೆ ಹೆಸರು ಹೇಳ್ಕೊಂಡು ನಿಮ್ ಮನೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ ಅಂತ. ತಿಂಗಳಲ್ಲಿ 5 ದಿನ ಬಿಟ್ಟು, ನೀವು ರಜಾ ದಿನಗಳಲ್ಲಿ ಬಿಟ್ಟು, ಅದಾದ್ಮೇಲೆ ಇನ್ನೊಂದು ನಾಗಪ್ಪನ ಪೂಜೆ ಬಂದು ಮಕ್ಳಾಗದೆ ಇದ್ದಾರೆ, ಒಂದ್ ಬೆಳ್ಳಿ ನಾಗಪ್ಪನ ಒಂದ್ ಬಟ್ಲಲ್ಲಿ ಇಟ್ಬಿಟ್ಟು ನಾಗಪ್ಪನ ಹೆಸರಲ್ಲಿ ಲಕ್ಷ್ಮಿ ಹೆಸರು ಹೇಳ್ಬಿಟ್ಟು ಹಾಲು ಹಾಕಿ ಗಂಡ ಹೆಂಡತಿ ಕುತ್ಕೊಂಡು ಅದು ತಲೆ ತುಂಬುವಷ್ಟು ಹಾಲು ಹಾಕಿ ಅದನ್ನ ಪೂಜೆ ಮಾಡಿ ಇಬ್ರು ಸೇವಿಸ್ಬೇಕು ಅರ್ಧ. ಇದು 3 ಪೂಜೆ ವಿಧಾನ ಸಾಕ್ಷಾತ್ ಲಕ್ಷ್ಮಿ ಕಮಲಮ್ಮನವ್ರಿಗೆ ಹೇಳಿರೋ. ಈ ಪೂಜಾ ವಿಧಾನ ನಿಮ್ಗೆ ಯಾವ್ದು ದುಡ್ಡು ಖರ್ಚಾಗುವಂತದಲ್ಲ. ಹಾಗಾಗಿ ಇಲ್ಲಿ ಬಂದು ನೀವೇನೇ ಪ್ರಾರ್ಥನೆ ಮಾಡ್ಕೊಂಡು ನೀವು ಹೋದ್ರು ಪ್ರತಿಯೊಂದು ಅನುಕೂಲ ಆಗತ್ತೆ. ಸಾವಿರಾರು ಜನ ನಂಬಿದ್ದಾರೆ, ಸುಮಾರು ಪವಾಡಗಳಾಗಿದೆ, ಪ್ರತಿಯೊಬ್ಬರಿಗೂ ಅನುಕೂಲ ಆಗಿದೆ. ಹಾಗಾಗಿ ನೀವೆಷ್ಟು ಭಕ್ತಿಯಿಂದ ಕೇಳ್ಕೊಂಡು ಪ್ರಾರ್ಥನೆ ಮಾಡ್ತೀರೋ ಅಷ್ಟು ಅನುಕೂಲ ಆಗತ್ತೆ. ಸಾಕ್ಷಾತ್ ಲಕ್ಷ್ಮಿ ನೋಡ್ರ ಅಂತ ಮಹಾಲಕ್ಷ್ಮಿ ಅವ್ರು ಇವ್ರನ್ನ ನಾವು ನೋಡಿದ್ಮೇಲೆ ನಮ್ಗೆ ಇವರೇ ಲಕ್ಷ್ಮಿ. ಯಾಕೆಂದ್ರೆ ನಾವಿಲ್ಲಿ ಒಬ್ಬ ಭಕ್ತಾದಿಯಾಗಿ ಬಂದು ಇವತ್ತಿಲ್ಲೇ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ವಿ. ಹಾಗಾಗಿ ಅಜ್ಜಿನ ನಾನು ನೋಡಿದೀನಿ, ಮಾತಾಡ್ಸಿದೀನಿ. ಅಜ್ಜಿ ಇಲ್ಲಿಗೆ ಬಂದಾಗ ನೀನ್ ಇಲ್ಲೇ ಇರಪ್ಪ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನಾವೆಲ್ಲೋಗು ಏನು ಮಾಡಕ್ಕಾಗಲ್ಲ, ಇಲ್ಲೇ ಸೇವೆ ಮಾಡ್ಕೊಂಡಿರ್ಬೇಕು. ಹಾಗಾಗಿ ನೀವ್ ಯಾರು ಎಷ್ಟು ನಂಬ್ತೀರಾ, ಅಜ್ಜಿ ನಮ್ದ್ರ ಬಹಳ ಕೋಟ್ಯಾಧಿಪತಿ ಆಗಿದ್ದಾಳೆ.
ಮತ್ತೆ ಇವ್ರ ಮಗರು ಪ್ರಸನ್ನ ಕುಮಾರ್ ಅಂತ ಇದ್ರು. ಇವ್ರ ಜೊತೆ ಅವರು 50-60 ವರ್ಷ ಸೇವೆ ಮಾಡಿದ್ದಾರೆ. ಈಗ 2022ರಲ್ಲಿ ನಿಧಾನ ಆದ ಅವ್ರ ಮಗ. ಅವರು ಅಜ್ಜಿಯವರು 2002ರಲ್ಲಿ ನಿಧಾನ ಆಗಿದ್ದಾರೆ. ಹಾಗಾಗಿ ನೀವೇನ್ ಬಂದಿಲ್ಲಿ ಇಷ್ಟ ಅಂತ ಕೇಳ್ಕೊತೀರೋ ಅಷ್ಟು ಅನುಕೂಲ ಆಗತ್ತೆ. ಈಗ ನಾವು ಬಂದಂತವ್ರಿಗೆ ಒಂದಿಡಿ ಅಕ್ಕಿ, ಒಂದು ಸುಮಂಗ್ಲಿ ದಾರ ಕೊಡ್ತೀವಿ ಹೆಣ್ಮಕ್ಳಿಗೆ, ಮದ್ವೆ ಆಗಿರೋರ್ಗೆ. ಆ ಸುಮಂಗ್ಲಿ ದಾರನ ಅವ್ರ ಯಜಮಾನ್ ಹತ್ರ ಕಟ್ಟಿಸ್ಕೋಬೇಕು, 9 ದಿನ ಇರ್ಬೇಕು, ಆಮೇಲೆ ತೆಗೆದಾಕ್ಬೇಕು. ಆ ಅಕ್ಕಿನ ನಮ್ಮ ಮನೇಲಿ ಅಕ್ಷಯವಾಗ್ಲಿ ಆರೋಗ್ಯ ಭಾಗ್ಯ ಕೊಡಮ್ಮ ಅಂತ ಕಮಲಮ್ಮನವ್ರ ಹೆಸರು ಹೇಳಿ ನಿಮ್ ಮನೆ ಅಕ್ಕಿ ಡಬ್ಬದಲ್ಲಿ ಬಳಸ್ಕೊಳೋ ಅಂತ. ಮತ್ತೆ ಮದ್ವೆ ಆಗಿದ್ರೆ ಕರಿಮಣಿ ಕೊಡ್ತೀವಿ, ಫ್ರೀಯಾಗಿ ಕೊಡ್ತೀವಿ. ಇಷ್ಟು ನೀವು ಬಂದು ಇಸ್ಕೊಂಡ್ ಹೋಗ್ಬೋದು. ಮದ್ವೆ ಆಗಿದ್ದಂತ ಗಂಡ್ ಮಕ್ಳಿಗಾದ್ರೆ ಅವ್ರ ತಾಯಿ, ಅಕ್ಕ, ತಂಗಿ ಅದನ್ನಿಟ್ಟು ಪೂಜೆ ಮಾಡಿ ಮದ್ವೆ ದಿನ ಅವ್ರ ಮನೆಗೆ ಬರೋಂತ ಸೊಸೆಗೆ ಹಾಕೋ ಅಂತ. ಹೆಣ್ಣು ಮಕ್ಳಿಗಾದ್ರೆ ಅವರೇ ಕುತ್ಕೊಂಡು ಕುಂಕುಮ ಹಾಕಿ ಪೂಜೆ ಮಾಡೋ ಇಷ್ಟು ಇಲ್ಲಿ ಪೂಜಾ ವಿಧಾನ. ನಿಮ್ಗೆ ಇನ್ನೇನಾದ್ರೂ ಬೇಕು, ಶ್ರೀಚಕ್ರ, ಲಕ್ಷ್ಮೀ ವಿಗ್ರಹ ಅಂದ್ರೆ ಅದಕ್ಕೆ ಕೇಳಿ ತಗೊಂಡ್ ಹೋಗ್ಬೋದು. ಅದು ದುಡ್ಡು ಆಗತ್ತೆ. ಕರಿಮಣಿಗೆ, ಸುಮಂಗ್ಲಿ ದಾರಕ್ಕೆ, ಮಡ್ಡಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ನೀವೇನ್ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀರಾ ಅದನ್ನ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಸೀರೆ, ಮಡ್ಡಕ್ಕೆಲ್ಲ ಬಂದು ಇಲ್ಲಿ ಕೊಡ್ಬೋದು. ಮದ್ವೆ ಆಗ್ಲಿ ಅಂತ ಅಂಗಡಿ ಸ್ಟಾರ್ಟ್ ಮಾಡ್ತೀನಿ. ಇಟ್ಟಿದ್ರೆ ಇಡ್ಬೇಕೇನು? ಇನ್ನು ಇಡ್ಬೇಕು, ಇಟ್ಟಿಲ್ಲ. ನಾನು ಅಮ್ಮನ ಭಕ್ತೆ, ಅದಕ್ಕೆ ಅದೇ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ವಿಷ್ಣು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ವಿಷ್ಣು ಮಹಾಲಕ್ಷ್ಮೀ ಅನುಕೂಲ ಸರ್ವ ಕಾರ್ಯ ಅರ್ಶನ ಮೂರ್ಸಲ ಹರಿದ್ರಾಚರಣಂ ಸಮಾರ್ಪಯಾಮಿ. 3 ಸಲ ಪೂಜೆ ಮಾಡಿರೋಂತ ಕಾಯಿನ್ ಇದೆ. ನೀವು ಅಂಗಡಿ ಓಪನ್ ಮಾಡ್ತೀರಲ್ಲ ಆ ಟೈಮಲ್ಲಿ ಪೂಜೆ ಮಾಡ್ಬಿಟ್ಟು ಕ್ಯಾಶ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ನಮ್ಗೆ ಒಳ್ಳೆ ವ್ಯಾಪಾರ ಆಗ್ಲಿ, ಧನಲಕ್ಷ್ಮಿ ನೆಲೆಸ್ಲಿ ಅನ್ಬಿಟ್ಟು ಅನುಕೂಲ ಆಗಿ ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಹಾಕ್ಬಿಡಿ, ಅನುಕೂಲ ಆಗುತ್ತೆ. ವರ್ಚಸ್ಯಾಮ ಶಮಾರೋಗ್ಯ ಜಪಮಾನ ಮೈದಿನಂ ದಾನಿ ಕುಶಲ ಹೋಗುದಿಲ್ಲ ಪ್ರಾಪ್ತಿರಿಸ್ತು ಮನೋವಾಂಚಿತ ಬಲ ಅಭಿವೃದ್ಧಿ ಸಾಧ ಪ್ರಾಪ್ತಿರಿಸ್ತು. ಒಳ್ಳೆ ಶುಭದಾಸ್ಮಾರ್ಗಮಸ ಜಮನಸ್ಯಾಹ ನಿಮ್ಮಿಸ್ರೇಡಿ ಶಿವಪುತ್ರ ನಾಮ ಶ್ರವಣ ನಕ್ಷತ್ರ ಧರ್ಮಕಾಂತಾಯಾಂ ಮನೆಯವರ ಹೆಸರು ಜಯ ಶ್ರೀನಾಮ್ಯಾಹ ದಶಕುಮಾರ್ ತಗತಿ ನಾಮ್ಯಾಹ ತೃಪ್ತಿ ನಾಮ್ಯಾಹ ತೃಶ್ರೀ ಹುಲಿಗಮ್ಮ ನಾಮ್ಯಾಹ ಸಾ ಕುಟುಂಬಸ್ಯ ನಾಮ ಸಪರವಾರ ಸಭಾಂತಕಸ್ಯಾಹ. ಸಂಕಲ್ಪ ಮಾಡ್ಕೊಳ್ಳಿ. ಮಾಡ್ತಕ್ಕಂಥ ಕೆಲಸದಲ್ಲಿ ಎಲ್ಲ ಅಭಿವೃದ್ಧಿ ಆಗ್ಲಿ, ಏನೇ ಒಂದು ಕೆಲಸ ಮಾಡಿದ್ರು ಒಂದು ಅಭಿವೃದ್ಧಿ ಆಗ್ಲಿ ಅಂತ ಕಮಲವತಿಯವ್ರು ನೆನೆಸ್ಕೊಂಡು ಅಕ್ಷತೆ ಇಲ್ಲ ಹಾಕಿ. ಮಹಾಲಕ್ಷ್ಮೀ ಕ್ಷೇಮಾಸ್ತರ್ಯ ವಿಜಯ ವೈರೋಧ ವ್ಯಾಪಾರ ಉದ್ಯೋಗ ಧರ್ಮಾರ್ಥಕ ವಿಮೋಕ್ಷಂ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ಇಷ್ಟಾಕಾಮ್ಯರ್ಥ ಬಲಾಸ್ಥಿರಸ್ತಂಗ ಮಹಾಲಕ್ಷ್ಮಿ ಮಾತೆ ಕಮಲಮ್ಮ ದೇವತೆ ಅನುಗ್ರಹ ಪ್ರೀತ್ಯರ್ಥಂ ಉತ್ತರೋತ್ತನ ಅಭಿವೃದ್ಧಿ ಪ್ರಸಾದ ಪ್ರಾಪ್ತಿರಸ್ತಾಂಗ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಶತಮಾನವಳಿ ಪೂಜಾಂಚಗರಿಷ್ಯೆ ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ, ಕುಂಕುಮಾರ್ಚನೆ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಪ್ರಕೃತೆ ನಮಃ ವಿಕೃತೆ ನಮಃ ವಿದ್ಯಾಯ ನಮಃ ಸರ್ವಭೂತೇತ ಪ್ರದಾಯ ನಮಃ ಶಬ್ದಾಯ ನಮಃ ವಿಭೂತೆ ನಮಃ ಸರ್ವೇ ನಮಃ ಪರಮಾತ್ಮೇಗಾಯ ನಮಃ ವಾಚಿ ವಕ್ಷಸ್ಥಲಂ ವಿಷ್ಣುಪತ್ನ ಪ್ರಸನ್ನಾಕ್ಷಿ ನೌದರ್ಗಮಃ ಕಳೆ ಭುವನೇಶ್ವರ ರಾಜರಾಜೇಶ್ವರಾಯ ನಮಃ ವಾಯತ ಲಕ್ಷ್ಮೀ ಅಷ್ಟೋತ್ತರ ಸಮರ್ಪಯಾಮಿ. ಆಧ್ಯಾತ್ಮಕಾಧಿಭೂತಿಕಾದಿ ದೇವಿಕಾದಾಪದ ನಿವಾರಣಾರ್ಥ ಇಷ್ಟಕಾನ್ಮರ್ಥ ಬಲಾರ್ಥಿರಸ್ತಾಂಗ ಮಹಾಲಕ್ಷ್ಮೀ ಸಂಪೂರ್ಣ ಕೃಪಾಶೀರ್ವಾದ ದಿನೇ ದಿನೇ ವರ್ಷ ವರ್ಷ ವೃತ್ತಿ ಪ್ರಸಾದ ಪ್ರಾಪ್ತಿರಸ್ತಾಂಗ ಉತ್ತರೋತ್ತನ ವೃತ್ತಿ ಪ್ರಾಪ್ತಿರಸ್ತಾಂಗ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ತಪುತಾ ನಮಸ್ತಸ್ತೆ 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 ನಮೋ ನಮಃ. ಹಿರಣ್ಯವಾರ್ಧ ಮದೋ ವರ್ಣತಾದಿ ಮದೋ ವ್ಯಾಸಾನಮತಿ ಏಕದಾ ಬ್ರಾಹ್ಮಣ ಪ್ರತಿ ಏಕದೈವ ಯಜಮಾನಾಯಸ್ತೇಜೋಧಾತಿಂ ಕರ್ಪೂರ ಮಂಗಲ ನೀರಾಜನಂ ಸಂದರ್ಶಯಂ ವಿಧಮಾನ ಪೂಜಚಿತಾಶ್ವರಜತಂದ್ರಿಯಾಯುಷ್ವೇಂದ್ರೇ ಪ್ರತಿಷ್ಠತೆ ಉತ್ತರೋತ್ತನ ಅಭಿವೃದ್ಧಿ ಪ್ರಸಾದ ಪ್ರಾಪ್ತಿರಸ್ತಾಂಗ ಮಹಾಲಕ್ಷ್ಮೀ ಸಂಪೂರ್ಣ ಕೃಪಾಚಿತವಾದ ಮನೋವಾಂಚಿತ ಬಲ ಅಭಿವೃದ್ಧಿ ಪ್ರಸಾದ ಪ್ರಾಪ್ತಿರಸ್ತು ಇಷ್ಟಾಕಾಂಕ್ಷ ಬಲ ಸಿದ್ಧಿರಸ್ತು ಉದ್ಯೋಗ ಕಾಲ ಅಭಿವೃದ್ಧಿ ಪ್ರಸಾದ ಪ್ರಾಪ್ತಿರಸ್ತಾಂಗ ಉನ್ನತ ಅನುಕೂಲ ಪ್ರಸಾದ ಪ್ರಾಪ್ತಿರಸ್ತು.
ನಾವು ಈಗ ಒಂದು 10-12 ವರ್ಷದಿಂದ ಬರ್ತಾ ಇದೇವ್ರಿ. ನಮಗೆ ಇಲ್ಲಿ ಬರಾಕತ್ತಿದ್ಮೇಲೆ ಬಹಳ ಚೆನ್ನಾಗೈತಿ. ಇವಾಗ ಮಗಳ ಮದುವೆಗೋಸ್ಕರ ಚೆನ್ನಾಗಿದೆ. ಎಲ್ಲರಿಗೆ ಚೆನ್ನಾಗಿ ಮಾತಾಡಿಸ್ತಾರೆ, ಇದು ಮಾಡಲ್ಲ, ಸೊಕ್ಕು ಮಾಡಲ್ಲ, ಎಲ್ಲರಿಗೂ ಗೊತ್ತಿಲ್ಲದನ್ನ ಹೇಳ್ತಾರೆ. ಏನು ಪ್ರತಿಯೊಬ್ಬರಿಗೂ ಹೇಳ್ತಾರೆ. ಇಲ್ಲೆಲ್ಲರೂ ಇದ್ರಲ್ಲಿ ಗೋಕರ್ಣದಾಗೆಲ್ಲ ದುಡ್ಡು 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 ಅಂತಾರಲ್ಲ, ಆತರ ಕೇಳಲ್ಲ ಇದು. ಗೋಕರ್ಣದಾಗ ಅದನ್ನ ಮುಟ್ಟಿದ್ರಿ ಅಲ್ಲೆಲ್ಲ ದುಡ್ಡು ಕೊಡ್ರಿ ಆತರ ಇಲ್ಲ. ಓಪನ್ ಆಗಿ ಹೇಳ್ತಾರೆ, ಇದನ್ ಮಾಡ್ರಿ ಅದನ್ನ ಮಾಡ್ರಿ, ನಿಮ್ ಮನೆಗೆ ಒಳ್ಳೇದಾಗುತ್ತೆ, ನಿಮ್ ಮನೆಗೆ ಏನೇನ್ ಒಳ್ಳೇದ್ ಆಗ್ಬೇಕೋ ಒಂದ್ ನಂಬಿಕೆ ಇಟ್ಟು ಮಾಡ್ರಿ ಅಂತ. ಮದುವೆಗೋಸ್ಕರ ಮತ್ ದೇವ್ರ ಅಮ್ಮರ ಕಾಣ್ಬೇಕಂತ ಬಂದಿದ್ವಿ. ಅದೇ ಮಗಳ ಮದ್ವೆ ಸಲುವಾಗಿ ಬಂದಿದ್ವಿ ಕೇಳೋಣ ಅಂತೇಳಿ ಕೇಳ್ಕೊಂಡವ್ರೆ. ಮಣ್ಕಾಯಿ ಮಾಡ್ಕೊಂಡೇವಿ, ಅಮ್ಮನ ದರ್ಶನ ಪಡೆದ್ವಿ. ಮತ್ತೆ ಈಗ ರಿಟರ್ನ್ ಊರ್ ಹೋಗ್ತೇವೆ. ಅಮ್ಮ ನೋಡ್ರಿ ಬಹಳ ಸಂತೋಷ ಆಗ್ತದೆ. ಬಹಳ ದಿವಸ ಬರ್ಬೇಕಂತಿತ್ತು, ಇವಾಗ ಬಂದಿವಲ್ಲ ಬಹಳ ಬರ್ಬೇಕಂತ ಹೇಳಿ. ಅದ ಮಹಾಲಕ್ಷ್ಮಿ ಇವತ್ತು ನಮ್ಗೆ ತೋರಿ ಇವತ್ ಬರಕ್ ಮಾಡ್ಕೊಟ್ಟ. ಬಾಳ ಖುಷಿ ಆತ್ರಿ. ನಮ್ ಮಗಳದೊಂದ್ ಮದ್ವೆ ಆಗ್ಬೇಕ್ರೆ. ನಾವು ದೇವಸ್ಥಾನಕ್ಕೆ ಹೊಸ್ತಾಗಿ ಬಂದಿರೋದು. ಇದ್ರ ಬಗ್ಗೆ ನಂಬಿಕೆ ಇದ್ದಿದ್ದಿಲ್ಲ. ನಮ್ಮ ಸುತ್ತಮುತ್ತ ಅಂದ್ರೆ ನಮ್ಮ ರಿಲೇಷನ್ ಎಲ್ಲ ಮಾತಾಡಿದ್ರು ಈ ತರ ಹೋಗಿ ಅಂತ. ಸಪೋಸ್ ಆತರ ಗೊರವನಹಳ್ಳಿ ಮಹಾಲಕ್ಷ್ಮಿಗೋಸ್ಕರ ತಾಯಿ ದರ್ಶನಕ್ಕೋಸ್ಕರ ಅಲ್ಲಿಂದ ಬಂದಿವಿ ನಾವು. ನಮ್ಮ ಪ್ರಾಪರ್ ಬಂದು ಹೊಸಪೇಟೆ. ನಾವು ಅಲ್ಲಿಂದ ಆಗ್ಬೋದು. ಒಟ್ಟು ದರ್ಶನ ಚೆನ್ನಾಗಿದೆ, ದೇವ್ರ ಮೇಲೆ ನಂಬಿಕೆನೂ ಇದೆ, ಭಕ್ತಿ ಇದೆ. ಯಾವುದೇ ತರ ಏನು ಕಲ್ಮಶ ಏನೂ ಇಲ್ಲ, ಚೆನ್ನಾಗಿದೆ. ಸರ್ ನಾವು ಅದೇ ಏನಾದ್ರು ಜೀವನದಲ್ಲಿ ಅಭಿವೃದ್ಧಿ ಆಗೋದು ಏನಾದ್ರು ಆತರ ಒಂದು ಕೇಳಕ್ಕಂತ ಬಂದಿದ್ದೀವಿ. ಶಿವಪ್ರಸಾದ್ ಅಂತ ಹೊಸಪೇಟೆ. ಹೌದು ಸರ್. ಓಕೆ, ಥ್ಯಾಂಕ್ ಯು ಸರ್. ದೇವ್ರು ಒಳ್ಳೇದ್ ಮಾಡ್ಲಿ ಅಂತ. ಏನ್ ಕೇಳಕ್ ಬಂದಿಯಾ? ಏನು ಕೇಳಲ್ಲ, ಅವ್ರ ದರ್ಶನ ಮಾಡ್ತೀವಿ. ಮಕ್ಕಳು ಮದುವೆ ಎಲ್ಲ ಆಗಿದೆಯಾ? ಆಗಿದೆ, ಮೊಮ್ಮಕ್ಳಿದಾವೆ. ಅವು ಮದುವೆ ಮಾಡ್ಬೇಕು, ದೇವ್ರು ಒಳ್ಳೇದ್ ಮಾಡ್ಲಿ. ಓದ್ತಾ ಇದಾವೆ. ಖುಷಿ ಆಯ್ತಾ ನಿಮ್ಗೆ ದೇವಸ್ಥಾನ? ಇವತ್ತೇ ಫಸ್ಟ್ ಬಂದಿರೋದು. ಅಮ್ಮನ ಮೇಲೆ ಬಹಳ ನಂಬಿಕೆ ಇದೆಯಾ? ನಂಬಿಕೆ ಐತಿ, ಅದಕ್ಕೆ ಬಂದಿದ್ದು ನೋಡೋಣ ಬಂದ್ವಿ. ನಾವೆಂದೂ ಬಂದಿಲ್ಲ, ಇದು ನಾವು ತಿಪ್ಪೂರವರು. ಖುಷಿ ಆಯ್ತಾ? ಖುಷಿ ಆಯ್ತು. ಶಿವಮೂರ್ತಿ ವಿಶೇಷ ಅಧಿಕಾರಿ, ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ, ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್, ಗೊರವನಹಳ್ಳಿ. ದೇವಸ್ಥಾನಕ್ಕೆ ಸುಮಾರು 150-200 ವರ್ಷಗಳ ಇತಿಹಾಸವಿದೆ. ಮಾತೆ ಕಮಲಮ್ಮನವರು ಸುಮಾರು 50 ವರ್ಷದಿಂದ ನನ್ನನ್ನು ಪೂಜೆ ಮಾಡಿದ್ರು. ಅವರು 2002 ಡಿಸೆಂಬರ್ ತಿಂಗಳಲ್ಲಿ ಕಾಲವಾದ್ರು. ಇವರು ಪೂಜೆ ಮಾಡ್ಲಿಕ್ಕೆ ಹತ್ತಿದ ಸುಮಾರು ವರ್ಷಗಳ ನಂತರ 1988ರಲ್ಲಿ ಅವ್ರ ಕೈಲಿ ಆಗದೆ ಇದ್ದ ಲೆಕ್ಕದಲ್ಲಿ ಟ್ರಸ್ಟ್ಗೆ ಶ್ರೀ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಮಾಡಿಸಿ ಆ ಟ್ರಸ್ಟ್ನ ಫೌಂಡರ್ ಟ್ರಸ್ಟಿಯಾಗಿ ಕೂಡ ಅವರು ಕೆಲಸ ನಿರ್ವಹಿಸಿದ್ರು. ನಂತರ ಅವರು ಹೇಳಿದಂತೆನೆ, ಮಾತೆ ಕಮಲಮ್ಮನವರು ಹೇಳಿದಂತೆ ಮಕ್ಕಳ ಆಗದೆ ಇರ್ತಕ್ಕಂಥವ್ರಿಗೆ ಮದುವೆ, ಅವ್ರು ಹೇಳಿದಂತೆ ಎಲ್ಲಾ ಕಾರ್ಯಗಳು ಅವರು ಹೇಳಿದ ರೀತಿಯಲ್ಲಿ ಪೂಜೆ ಮಾಡ್ತಾ ಹೋದಾಗ ಅವರ ಸಂಕಲ್ಪ ಏನ್ ಮಾಡ್ಕೊಂಡು ಕೇಳಿರ್ತಾರೆ ಅದೆಲ್ಲ ನೆರವೇರ್ತಾ ಹೋದ್ವು. ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ಗೆ ವಹಿಸಿದ ನಂತರ ಜನಪರ ಕಾರ್ಯಗಳಾದ ಐ ಕ್ಯಾಂಪ್ ಇರ್ಬೋದು, ಜನಕ್ಕೆ ದಾಸೋಹದ ಮೂಲಭೂತ ಸೌಕರ್ಯಗಳನ್ನ ಇಲ್ಲಿ ಕಲ್ಪಿಸುವ ನಿಟ್ಟಿನಲ್ಲಿ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಬಹಳ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಜನಪರ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಇವತ್ತಿನ ಲೆಕ್ಕದಲ್ಲಿ ದಾಸೋಹದ ವ್ಯವಸ್ಥೆಯನ್ನ ನಾವು ನಿತ್ಯ ದಾಸೋಹ, ಇವತ್ತು 1,000 ಜನ ಅಟ್ ಎ ಟೈಮ್ ಅಂತಂದ್ರೆ ಒಂದೇ ಟೈಮಲ್ಲಿ ಕೂತು ಊಟ ಮಾಡುವಂತ ದಾಸೋಹ ನಿಲಯದ ನಿರ್ಮಾಣವಾಗಿದೆ. ಅಲ್ಲಿ ಕೂಡ ಜನ ಬೆಳಗಿನಿಂದ ಸಂಜೆವರೆಗೂ, ಬೆಳಗ್ಗೆ 8ರಿಂದ 9ವರೆವರೆಗೂ ತಿಂಡಿ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ನಂತರ 11 ಗಂಟೆಯಿಂದ 4:30, 5 ಗಂಟೆವರೆಗೂ ಊಟದ ವ್ಯವಸ್ಥೆ ಕಲ್ಪಿಸಿದ್ದೇವೆ. ಮತ್ತೆ ಸಂಜೆ ಇಲ್ಲಿ ಉಳ್ಕೊಳ್ತಕ್ಕಂಥ ಭಕ್ತಾದಿಗಳಿಗೆ 7ರಿಂದ 8ವರೆವರೆಗೂ ಕೂಡ ಊಟದ ವ್ಯವಸ್ಥೆಯನ್ನ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಈಗ ದೇವಸ್ಥಾನವನ್ನ ಇನ್ನೂ ಹೆಚ್ಚಿನ ವ್ಯವಸ್ಥೆಯಲ್ಲಿ ಭಕ್ತರಿಗೆ ಅನುಕೂಲವಾಗುವ ರೀತಿಯಲ್ಲಿ ವಿಸ್ತರಿಸಿ ದೊಡ್ಡ ಬೃಹದಾಕಾರವಾದ ಒಂದು ದೇವಾಲಯವನ್ನ ನಿರ್ಮಾಣ ಮಾಡ್ತಾ ಇದ್ದೇವೆ. ನಮ್ಮ ಟ್ರಸ್ಟ್ ವತಿಯಿಂದ ಶ್ರೀ ಮಹಾಲಕ್ಷ್ಮಿ ವಿದ್ಯಾಮಂದಿರ ಅಂತ ಹೇಳ್ಬಿಟ್ಟು ಒಂದು ಶಾಲೆಯನ್ನ ನಡೆಸ್ತಾ ಇದ್ದೇವೆ. ಉಚಿತವಾಗಿ 2 ಜೊತೆ ಶೂಸು, ಬೆಲ್ಟು, ಟೈ, ಟೆಕ್ಸ್ಟ್ ಬುಕ್ಸ್, ನೋಟ್ ಬುಕ್ಸ್ ಎಲ್ಲ ಕೊಟ್ಟು ಉಚಿತ ವಿದ್ಯಾಭ್ಯಾಸವನ್ನ ನೀಡ್ತಾ ಇದ್ದೇವೆ. ಇನ್ನು ಪ್ರತಿ ತಿಂಗಳು ಕೂಡ ಐ ಕ್ಯಾಂಪ್, ಕಣ್ಣಿನ ಕ್ಯಾಂಪ್ ಅನ್ನ ನಡೆಸ್ತಾ ಇದ್ದೇವೆ. ಇನ್ನು ಬೇರೆ ಮಠಮಾನ್ಯಗಳಿಗೆ ಇಲ್ಲಿ ಹೆಚ್ಚುವರಿಯಾದ ಅಕ್ಕಿ, ಬೆಲ್ಲ, ಇತರ ದವಸ ಧಾನ್ಯಗಳನ್ನ ನಾವು ವಿತರಿಸ್ತೇವೆ.
ಇನ್ನು ಈ ಲಕ್ಷ ದೀಪೋತ್ಸವದ ಸಮಯದಲ್ಲಿ ಈ ಗ್ರಾಮ ಪಂಚಾಯತಿ ತೀತ ವ್ಯಾಪ್ತಿಯ 14 ಹಳ್ಳಿಗಳಿಗೂ ಕೂಡ ಪ್ರತಿ ಮನೆಗೂ ಸೀರೆಗಳನ್ನ ಹಂಚಿಸ್ತೇವೆ. ಈ ತರ ಜನಪರ ಕಾರ್ಯಗಳನ್ನ ಟ್ರಸ್ಟ್ ಮಾಡ್ತಾ ಬಂದಿದೆ. ಇಲ್ಲಿ ಬರ್ತಕ್ಕಂಥ ಜನಗಳಿಗೆ ಯಾವ ತರ ಅಭಿಪ್ರಾಯ ಜನಗಳಿಗೆ ನಿಮ್ಗೆ ಕಂಡಿದಂತ ಹಿಂಗೆ ಸತ್ಯ ಬಹಳ ಇದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಮಾಡಿಸಿ ಸಂಕಲ್ಪ ಮಾಡಿದಾಗ ಅವರ ಬೇಡಿಕೆಗಳು ಐಶ್ವರ್ಯವಂತರಾಗಿ ಧನವಂತರಾಗಿ ಅವರು ಬಂದು ನಮ್ಮ ಈ ಬೇಡಿಕೆಗಳು ಈಡೇರಿದ್ವು ಅಂತ ಹೇಳಿರೋ ನಿದರ್ಶನಗಳು ಸಾಕಷ್ಟು ಇವೆ ನಮ್ಮಲ್ಲಿ. ಹಾಗೆ ಜನಗಳಿಗೆ ಒಳ್ಳೇದು ಆಗ್ತಾ ಇದೆ. ಅಮ್ಮವರು ಬಂದು ದರ್ಶನ ಭಾಗ್ಯ ಪಡೆದು ಇಲ್ಲಿ ತೀರ್ಥ ಪ್ರಸಾದಗಳನ್ನು ತೆಗೆದುಕೊಂಡು ಹೋದವರಿಗೆ ಅವರ ಬೇಡಿಕೆಗಳು ಈಡೇರ್ತಾ ಅಮ್ಮನವರು ಕೃಪಾಶೀರ್ವಾದಕ್ಕೆ ಪಾತ್ರರಾಗ್ತಾ ಇದ್ದಾರೆ ಎಲ್ರು ಜನ. ಇಲ್ಲಿ ಭಕ್ತಾದಿಗಳಿಗೆ ಏನಿಲ್ಲ, ಇಲ್ಲಿಗೆ ನಡ್ಕೊಂಡಾಗ ಇಲ್ಲಿ ಮದುವೆ ಆಗದೆ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಕರಿಮಣಿ ತಗೊಂಡೋಗಿ 48 ದಿನ ಮಂಡಲ್ ಪೂಜೆ ಅಂತ ಹೇಳ್ಬಿಟ್ಟು ಮಾಡಿದಾಗ ಅವರಿಗೆ ಕಡ್ಡಾಯವಾಗಿ ಮದುವೆಗಳಾಗಿರೋ ನಿದರ್ಶನಗಳು ಸಾಕಷ್ಟು ಇವೆ, ಮಾಡ್ತಾ ಇದ್ದಾರೆ. ಹಾಗೇನೆ ಪೂಜೆಗಳು ಇಲ್ಲಿ ಸುಮಾರು ಜನ ಪ್ರತಿನಿತ್ಯ ಕೂಡ ಕರಿಮಣಿಯನ್ನ ತಗೊಂಡೋಗ್ಬಿಟ್ಟು ಪೂಜೆ ಮಾಡಿಸಿ ಅಲ್ಲಿ ಕಲೆಕ್ಟ್ ಆಗ್ತಕ್ಕಂಥ ಅಕ್ಕಿಗಳು ಪ್ರತಿದಿನ ಒಂದು ಇಡೀ ಅಕ್ಕಿ ಒಂದು ಕಾಯಿನ ಹಾಕಿ 48 ದಿನ ಪೂಜೆ ಮಾಡ್ಬೇಕಾಗತ್ತೆ. ಅಲ್ಲಿ ಕಲೆಕ್ಟ್ ಆದ ಇದನ್ನ ಅವರ ಇಷ್ಟಾರ್ಥ ಸಿದ್ಧಿ ಆದ ನಂತರ ತಂದು ಇಲ್ಲಿ ದೇವಸ್ಥಾನಕ್ಕೆ ಅರ್ಪಿಸ್ತಾ ಇದ್ದಾರೆ. ಅಂದಾಜ್ ಸುಮಾರು ನಿಮ್ ಪ್ರಕಾರ ಪ್ರತಿ ದಿವಸ ಎಷ್ಟು ಜನ ಇಲ್ಲಿಗೆ ವಿಸಿಟ್ ಮಾಡ್ತಾರೆ? ಇಲ್ಲಿ ಬೇರೆ ದಿನಗಳಲ್ಲಿ ಒಂದು 4 ರಿಂದ 5 ಸಾವಿರ ಜನ ಇರ್ತಾರೆ. ಶುಕ್ರವಾರ, ಭಾನುವಾರ ಮತ್ತೆ ಸರ್ಕಾರಿ ರಜಾ ದಿನಗಳದ್ದು ಸುಮಾರು 8 ರಿಂದ 10 ಸಾವಿರ, 15 ಸಾವಿರ, 20 ಸಾವಿರದವರೆಗೂ ಜನ ಬರ್ತಾರೆ. ಮೊನ್ನೆ ಹೊಸ ವರ್ಷ ದಿನ ಒಂದು 35 ರಿಂದ 40 ಸಾವಿರ ಜನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಲ್ಲ ಪ್ರಸಾದದ ವ್ಯವಸ್ಥೆಯನ್ನು ಸ್ವೀಕರಿಸಿ ಅಮ್ಮನವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ.